ಹಾಯ್ ಹಲೋ ವಾಟ್ಸಪ್ ವೆಲ್ಕಮ್ ಬ್ಯಾಕ್. ಸೊ ನಾನು ಇವತ್ತು ಮೂವಿ ರಿವ್ಯೂ ಮಾಡ್ತಿರೋದು ದುರಂಧರ್ ಭಾಗ 1. ಸೊ ಓಕೆ, ದುರಂಧರ್ ಮೂವಿ ಬಗ್ಗೆ ಮಾತಾಡಿದ್ರೆ ಇದನ್ನ ಬರ್ದಿರ್ತಕ್ಕಂಥವ್ರು ಮತ್ತೆ ಡೈರೆಕ್ಟರ್ ನಮ್ಮ ಆದಿತ್ಯ ಧರ್ ಅವರು. ಸೀರಿಯಸ್ಲಿ ಉರಿ ಸರ್ಜಿಕಲ್ ಸ್ಟ್ರೈಕ್ ಆದ್ಮೇಲೆ ಆ ಮೂವಿ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಅದೇ ಒಂದು ಹೋಪಲ್ಲಿ ದುರಂಧರ್ ಕೂಡ ಭಾಗ 1 ಕೂಡ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಆಕ್ಷನ್ ಮೂವಿ ಇದು 18+ ಮೂವಿ ಅಂತ ಹೇಳ್ತೀನಿ. ಇದು ಓನ್ಲಿ ಅಡಲ್ಟ್ ಕ್ಯಾನ್ ಸಿ ದಿಸ್ ಮೂವಿ ಅಂತ ಹೇಳ್ತೀನಿ. ಸಣ್ಣ ಮಕ್ಕಳಾಗಿರ್ಬೋದು, ವಯಸ್ಸಾಗಿರೋರು ನೋಡ್ಬಿಡಿ, ದಯವಿಟ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನಕ್ಕೆ ಅಂದ್ರೆ ಇದರಲ್ಲಿ ಎಷ್ಟು ಟಾಕ್ಸಿಕ್ ಅಂತ ಹೇಳಲ್ಲ, ಎಷ್ಟು ಒಂದು ಕ್ರೂರವಾಗೋ ಇದೆ ಅಂತ ಅಲ್ಲ. ತುಂಬಾ ಆಕ್ಷನ್ ಓರಿಯೆಂಟೆಡ್ ಮೂವಿ, ಪಂಚಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು. ಸೊ ಮಾಸ್ ಮೂವಿ ಅಂತಾನೆ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡ್ತಕ್ಕಂತಹ ನಮ್ಮ ರಣವೀರ್ ಸಿಂಗ್ ಆಗಿರ್ಬೋದು, ಅಥವಾ ಸಾರಾ ಅರ್ಜುನ್ ಆಗಿರ್ಬೋದು, ಅಥವಾ ನಮ್ಮ ಅಕ್ಷಯ್ ಖನ್ನಾ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಅಥವಾ ಲಾಸ್ಟ್ನದಾಗೆ ನಮ್ಮ ಅರ್ಜುನ್ ರಾಮ್ಪಾಲ್ ಆಗಿರ್ಬೋದು, ಮತ್ತು ಆರ್ ಮಾಧವನ್. ಎಸ್ಪೆಷಲಿ ಗ್ಯಾಲರಿ ಆಕ್ಟಿಂಗ್ ಸಕ್ಕತ್ತಾಗಿದೆ. ಒಂದು ಮೂವಿ ಸಕ್ಸಸ್ ಆಗೋದಕ್ಕೆ ಇಬ್ರು ಕಾರಣ ಆಗ್ತಾರೆ, ಒಂದು ಹೀರೋ ಮತ್ತೆ ಇನ್ನೊಂದು ವಿಲನ್. ಇಬ್ರು ಕೂಡ ಅಲ್ಟಿಯಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಮೈನ್ ಹೀರೋಗಿಂತ ನಮ್ಮ ವಿಲನ್ ಆದಂತಹ ನಮ್ಮ ಅಕ್ಷಯ್ ಖನ್ನಾ ಅವರು ತುಂಬಾನೇ ಹೈಲೈಟ್ ಆಗ್ತಾರೆ. ಅವರ ಆ ಒಂದು ಇದರಲ್ಲಿ ಬಲೂಚಲ್ಲಿ ಮಾಡಿದಂಥ ಡ್ಯಾನ್ಸ್ ಆಗಿರ್ಬೋದು, ಈ ತರ ಡ್ಯಾನ್ಸ್ ಮಾಡೋದಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಹಾಗೆ ಕತೆ ಬಗ್ಗೆ ಏನ್ ಹೇಳ್ಬೇಕಂದ್ರೆ, ಕತೆನ ಒಂದು 3 ಭಾಗವಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. 3 ಭಾಗ ಅಂತ ಹೇಳಲ್ಲ, 3 ಇನ್ಸಿಡೆಂಟ್ ನ ಹೇಳ್ತಾರೆ. ಸೊ ಮೊದಲ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ 1999 ಅಲ್ಲಿ ಸೊ ಖಾಂದಾರ್ ಇಂಟರ್ನ್ಯಾಷನಲ್ ಹೈಜಾಕ್ ಆಗುತ್ತೆ. ಏರೋಪ್ಲೇನ್ ಇಂಟರ್ನ್ಯಾಷನಲ್ ಫ್ಲೈಟ್ ರೋಡ್ನಲ್ಲಿ ಹೈಜಾಕ್ ಆಗುತ್ತೆ. ಆ ಸೀನ್ ಒಂದಿದೆ. 1999 ಅಲ್ಲಿ ನಡೆದಂತ ಘಟನೆ ಇದು. 2001 ನಲ್ಲಿ ಇಂಡಿಯಾ ಮೇಲೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ಇದು ಎಕ್ಸ್ಪ್ಲೈನ್ ಮಾಡಿದೆ. ಇನ್ನು ಲಾಸ್ಟ್ನೇದಾಗೆ ನಮ್ಮ ಕಸಬ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಮುಂಬೈ ಬ್ಲಾಸ್ಟ್ ಬಗ್ಗೆ ಸೀರಿಯಸ್ಲಿ ಹೇಳ್ಬೇಕು ಅಂದ್ರೆ ತುಂಬಾ ಜನ ಸತ್ಬಿಟ್ಟು ಆ ಇನ್ಸಿಡೆಂಟಲ್ಲೂ 26/11 ಮುಂಬೈ ಅಟ್ಯಾಕು ತಾಜ್ ಹೋಟೆಲ್ ಮೇಲೆ. ಸೊ ತುಂಬಾನೇ ಆಘಾತಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಈ ಮೂವಿಲಿ ತುಂಬಾ ಜನ ಏನ್ ನಂಬಿದಾರೆ ಅಂದ್ರೆ ಹಿಂದೂ ಮುಸ್ಲಿಮ್ಸ್ ಬಗ್ಗೆ ಮಾತಾಡಿದೀವಿ ಹಾಗೆ ಹೇಗೆ ಅಂತ. ಇಲ್ಲ, ಇದು 2 ನೇಷನ್ ಬಗ್ಗೆ ಅಂತ ಹೇಳ್ತೀನಿ ನಾನು. ಅದು ಇಂಡಿಯಾ ಪಾಕಿಸ್ತಾನಲ್ಲಿ ಯಾವ ತರ ಇಬ್ರಿಗೂ ಯಾವಾಗ್ಲೂ ಜಗಳ ನಡೀತಾನೆ ಇರುತ್ತೆ. ಅಲ್ಲಿ ಯಾವ ತರ ಇವ್ರು ಅಟ್ಯಾಕ್ ಮಾಡಿದ್ರು, ಇವ್ರು ಯಾವ ತರ ವಾಪಸ್ ಸರ್ಜಿಕಲ್ ಅಟ್ಯಾಕ್ ಮಾಡಿದ್ರು, ಈ ತರದ್ರ ಬಗ್ಗೆ ಇಲ್ಲಿ ಮಾತಾಡಿರೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಸ್ಲೀಪರ್ ಸೆಲ್ಸ್ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಅಥವಾ ಸ್ಪೈ ಏಜೆಂಟ್ಗಳು ಮೂವಿಲೆಲ್ಲ ನೀವು ನೋಡಿರ್ತೀರಾ. ಯಾವ ತರ ಸ್ಲೀಪರ್ ಸೆಲ್ಸ್ಗಳು ಬೇರೆ ದೇಶಕ್ಕೆ ಹೋಗಿ ವರ್ಕ್ ಮಾಡ್ತಾರೆ ಅಂತ. ಸೊ ಮೇನ್ಲಿ ಇದೊಂಥ ರಿವೆಂಜ್ ಮೂವಿ ಅಂತಾನೆ ಹೇಳ್ಬೋದು ಇದನ್ನ. ಸೊ ಇಷ್ಟೆಲ್ಲ ಅಟ್ಯಾಕ್ ಆದ್ಮೇಲೆ ನಾವು ಯಾವ ತರ ಇಂಡಿಯಾದವ್ರು ಯಾವ ತರ ರಿವೆಂಜ್ ತಗೊಂಡಿರ ಅನ್ನೋದು ಬೇಸಿಸ್ ಮೇಲೆ ಈ ಮೂವಿ ನಡೆದಿದೆ ಅಂತ ಹೇಳ್ತೀನಿ. ಇದೊಂದು ಬಯೋಪಿಕ್ ಅಲ್ಲ, ಇದೊಂದು ಫಿಕ್ಷನಲ್ ಮೂವಿ. ಇಲ್ಲಿ ಕೆಲವೊಂದು ಇನ್ಸಿಡೆಂಟ್ ಸತ್ಯ ಇದೆ, ಕೆಲವೊಂದು ಇನ್ಸಿಡೆಂಟ್ ಮೇಕಪ್ ಸ್ಟೋರೀಸ್ ಅಂತಾನೆ ಹೇಳ್ಬೋದು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನೀವೇ ಮೂವಿ ನೋಡ್ಬೇಕು. ಮೂವಿ ನೋಡಿದಾಗ ನಿಮ್ಗೇನೆ ಅರ್ಥ ಆಗುತ್ತೆ. ಸಾರಾ ಅರ್ಜುನ್ ಬಗ್ಗೆ ನಮ್ಮ ಕ್ಲಿನಿಕ್ ಪ್ಲಸ್ ಆಡ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸಾರಾ ಅರ್ಜುನ್ ಸಕ್ಕತ್ತಾಗಿ ಮಾಡಿದ್ದಾರೆ. ಸೀರಿಯಸ್ಲಿ ಕ್ಯೂಟ್ ಆಗಿ ಮಾಡಿದ್ದಾರೆ. ಇದೆಲ್ಲ ಇದ್ರ ಪಾಸಿಟಿವ್ ಬಗ್ಗೆ. ಅದು ಲಾಸ್ಟ್ 10 ಮಿನಿಟ್ಸ್ ಮಾತ್ರ ನೋಡೋದು ಮರಿಬೇಡಿ. ಎಸ್ಪೆಷಲಿ ಸೀರಿಯಸ್ಲಿ ಆ ಫೈಟ್ ಇದೆಯಲ್ಲ, ರಣವೀರ್ ಸಿಂಗ್ ಮತ್ತೆ ಅಕ್ಷಯ್ ಖನ್ನಾ ನಡುವೆ ಫೈಟ್ ನಡೆಯುತ್ತೆ. ಫೈಟ್ ಆದ್ಮೇಲೆ ಅಕ್ಷಯ್ ಖನ್ನಾ ಸತ್ತೋಗಿರ್ತಾರೆ. ಆ ಆಸ್ಪತ್ರೆ ಸ್ಟ್ರೆಚರ್ ಅಲ್ಲಿ ಸತ್ತೋದ್ ಮೇಲೂ ಕೂಡ ಆ ಸಿಗರೆಟ್ ಸ್ಮೋಕ್ ಮಾಡ್ಕೊಂಡು ಕುಂತಿರ್ತಾರೆ. ಅವಾಗ ರಣವೀರ್ ಸಿಂಗ್ ಹಿಂಗ್ ಎದುರ್ತಾನೆ ಅಂತ ಅಂದ್ರೆ ಸೀರಿಯಸ್ಲಿ ಅದೊಂದು ಮೂವಿ ಮಾತ್ರ ಹೈಪ್ ಮೂವಿ ಅಂತಾನೆ ಅನ್ಬೋದು. ಪಾರ್ಟ್ 1 ಅಲ್ಲಿ ಕರಾಚಿಗೆ ಫುಲ್ ಕರಾಚಿ ಅಂಡರ್ ಅಲ್ಲಿ ಕರಾಚಿ ಅಥವಾ ಲೈರಿನ ಇವನು ನಮ್ಮ ರಣವೀರ್ ಸಿಂಗ್ ಅವರ ಹಸ್ತದಲ್ಲಿ ಇಟ್ಕೊಂಡಿದಾರೋ ಇಲ್ವೋ, ಅಥವಾ ಅವ್ರೀಗ ಡಾನ್ ಆಗಿದಾರೋ ಇಲ್ವೋ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಪಾರ್ಟ್ 1 ಮೂವೀಸ್ ಅಲ್ಲಿ ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮೂವಿ ಮಾತ್ರ ಸಕ್ಕತ್ತಾಗಿದೆ, ಆಕ್ಷನ್ ಓರಿಯೆಂಟೆಡ್ ಮೂವಿ. ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಚಿತ್ರಾನ್ನ ಬೂಂದಿ ಮೊಸರನ್ನ ಅನ್ನೋ ತರ ಮ್ಯೂಸಿಕ್ ಮಾತ್ರ ಸಕ್ಕತ್ತಾಗಿದೆ ಗುರು. ಏನ್ ಮ್ಯೂಸಿಕ್ ಅಂತೀರಾ, ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ಗಳು. ಸೀರಿಯಸ್ಲಿ ನನಗೊಂದು ತುಂಬಾನೇ ಇಷ್ಟ ಆಗಿದೆ. ನೆಗೆಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಮೂವಿ ತುಂಬಾ ಲೆಂತಿ ಆಯ್ತು ಅಂತ ಅನ್ಕೊಂತೀನಿ. ದಯವಿಟ್ಟು ಅದು ಅಷ್ಟೊಂದು ಪೇಷನ್ಸ್ ಯಾರಿಗೂ ಇರೋದಿಲ್ಲ. ದಯವಿಟ್ಟು ಒಂದ್ ಸ್ವಲ್ಪ ಮೂವಿನ ಚಿಕ್ಕದಾಗಿ ಮಾಡ್ಬೇಕಂತ ನಾನು. ಪಾರ್ಟ್ 2 ಹೇಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನೆನೆ ತಾನೇ ನೋಡ್ಕೊಂಡ್ ಬಂದಿದ್ದಾರೆ, ಅದನ್ನ ನಾಳೆ ರಿವ್ಯೂ ಮಾಡ್ತೀನಿ. ಪಾರ್ಟ್ 1 ಮೂವಿನ ಎಲ್ಲರೂ ನೋಡಿದಿರಾ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ರಿವ್ಯೂ, ನನ್ನ ಬಗ್ಗೆ ನನ್ಗೆ ಅನ್ಸಿದ್ನ ನಾನು ಹೇಳಿದ್ದೀನಿ. ಇಷ್ಟ ಆಗಿದ್ರೆ ನೀವು ಒಪ್ಕೋಬಹುದು, ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಾಡಾ, ಬಾಯ್.